ಗೊಂದಲದ ನಡುವೆಯೂ ಕೂಡ ಎಸ್ಐಆರ್ನಲ್ಲಿ ಭಾಗಿಯಾಗಿದ್ದಾರೆ ಎಚ್ಡಿಕೆ. ಕುಟುಂಬ ಸಮೇತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತದ್ದು ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಎಚ್ಡಿಕೆ ಅವರು ಭಾಗಿಯಾಗಿದ್ದಾರೆ. ಬಿಡದಿ ಪುರಸಭೆ ಅಧಿಕಾರಿಗಳಿಂದ ಎಸ್ಐಆರ್ ಪ್ರಕ್ರಿಯೆ ಆಗಿದೆ. ಗೊಂದಲದ ನಡುವೆಯೂ ಕೂಡ ಇಲ್ಲಿ ಎಸ್ಐಆರ್ನಲ್ಲಿ ಭಾಗಿಯಾಗಿದ್ದಾರೆ ಎಚ್ಡಿಕೆ. ಕುಟುಂಬ ಸಮೇತರಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ ಪ್ರಕ್ರಿಯೆ ನಡೆದಿರುವಂತದ್ದು ಬಿಡದಿ ಪುರಸಭೆ ಅಧಿಕಾರಿಗಳಿಂದ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಹಾಗೆ ಸೊಸೆ ರೇವತಿ ಕೂಡ ಭಾಗಿಯಾಗಿರುವಂತದ್ದು. ಅಧಿಕಾರಿಗಳು ನೀಡಿದ ಅರ್ಜಿಯನ್ನು ಭರ್ತಿ ಮಾಡಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೂ ಕೂಡ ಎಚ್ಡಿಕೆ ಕುಟುಂಬಸ್ಥರು ಉತ್ತರಿಸಿದ್ದಾರೆ. ಮಾಗಡಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿದೆ ಎಚ್ಡಿಕೆ ಫ್ಯಾಮಿಲಿ. ಇದೀಗ ಗೊಂದಲದ ನಡುವೆ ಕೂಡ ಇಲ್ಲಿ ಎಚ್ಡಿಕೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತದ್ದು. ಕುಟುಂಬ ಸಮೇತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇಲ್ಲಿ ಎಚ್ಡಿಕೆ ಕುಟುಂಬಸ್ಥರು ಭಾಗಿಯಾಗಿರುವಂತದ್ದು. ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ ಪ್ರಕ್ರಿಯೆ ನಡೆದಿದೆ. ಬಿಡದಿ ಪುರಸಭೆ ಅಧಿಕಾರಿಗಳಿಂದ ಈ ಪ್ರಕ್ರಿಯೆ ನಡೆದಿರುವಂತದ್ದು. ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸೊಸೆ ರೇವತಿ ಕೂಡ ಭಾಗಿಯಾಗಿದ್ರು. ಅಧಿಕಾರಿಗಳು ಏನು ಫಾರ್ಮ್ ನೀಡ್ತಾರೆ, ಏನು ಅರ್ಜಿ ನೀಡ್ತಾರೆ ಅದನ್ನು ಕೂಡ ಇಲ್ಲಿ ಭರ್ತಿ ಮಾಡಿದ್ದಾರೆ. ಅಧಿಕಾರಿಗಳು ಯಾವ ಪ್ರಶ್ನೆ ಕೇಳಿದಾರೆ ಆ ಪ್ರಶ್ನೆಗೂ ಕೂಡ ಇಲ್ಲಿ ಎಚ್ಡಿಕೆ ಕುಟುಂಬಸ್ಥರು ಉತ್ತರಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸದ್ಯ ಮಾಗಡಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಎಚ್ಡಿಕೆ ಫ್ಯಾಮಿಲಿ ಇರುವಂತದ್ದು. ಇತ್ತೀಚೆಗೆ ಎಸ್ಐಆರ್ ಬಗ್ಗೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಾ ಇದೆ ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಗಂಭೀರ ಆರೋಪವನ್ನು ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಮಾಡಿದ್ರು. ವಿಡಿಯೋ ಒಂದು ರಿಲೀಸ್ ಮಾಡುವ ಮೂಲಕ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದಿಷ್ಟು ಗೊಂದಲದ ನಡುವೆ ಎಚ್ಡಿಕೆ ಅವರು ಕುಟುಂಬ ಸಮೇತರಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಏನೇನೇನು ಫಾರ್ಮಾಲಿಟೀಸ್ ಇದೆ ಎಲ್ಲ ಕೂಡ ಭರ್ತಿ ಮಾಡಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಉತ್ತರಿಸಿದ್ದಾರೆ ಎಚ್ಡಿಕೆ ಕುಟುಂಬಸ್ಥರು. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಈಗಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ.